ಕೆಲವೊಂದು ಜಾಗಗಳಲ್ಲಿ ಹೇಗಿರುತ್ತೆ ಅಂದ್ರೆ ಆ ಪ್ಲೇಸೇ ಒಂಥರ ಅಂಕು ಡೊಂಕು ಇರುತ್ತೆ, ಆ ಸ್ಟೆಪ್ಸ್ ಮೇಲಿರುತ್ತೆ, ಮತ್ತೆ ಒಳಗಿಂದ ನಾವು ಗೇಟ್ ತೆಗ್ದು ಅಥವಾ ಡೋರ್ ತೆಗ್ದು ಹೆಜ್ಜೆ ಇಟ್ರೆ ಕೆಳಗೆ ಇಳಿತೀವಿ, ಮತ್ತೆ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೇನೋ ಇರುತ್ತೆ, ಮತ್ತೆ ಅಲ್ಲಿಂದ ಕೆಳಗೆ ಇಳಿತೀವಿ, ಮೇಲ್ ಹತ್ತೀವಿ. ಈ ತರ ಎಲ್ಲ ಇದ್ದಾಗ ಇದೆಲ್ಲ ನಿಜವಾಗ್ಲೂ ಮ್ಯಾಟರ್ ಆಗುತ್ತಾ ಅಲ್ಲಿನ ಗ್ರೋತ್ಗೆ? ಅದರಿಂದ ಏನಾದ್ರು ಎಫೆಕ್ಟ್ ಆಗುತ್ತಾ? ಹೌದು, 100%. ಇವಾಗ ಒಂದ್ ವೇಳೆ ಅದೇನಾದ್ರು ದಕ್ಷಿಣದ ಕಡೆ ಆದ್ರೆ, ನಿಮ್ದು ಇವಾಗ ಮೇನ್ ಡೋರು ದಕ್ಷಿಣದ ಕಡೆನೆ ಇದೆ ಅನ್ಕೊಳ್ಳಿ, ಅದು ಸ್ವಲ್ಪ ಎತ್ತರ ಇದ್ದು ನೀವು ಉತ್ತರದ ಕಡೆಗೋ ಪೂರ್ವದ ಕಡೆಗೋ ಇಳಿತಾ ಇದೀರಾ ಅಂದ್ರೆ ಒಳ್ಳೇದು. ಒಂದ್ ವೇಳೆ ನಿಮ್ದು ಮೇನ್ ಡೋರ್ ಆಗ್ಲಿ ಮೇನ್ ರೋಡ್ ಆಗ್ಲಿ ಉತ್ತರದ್ದೇ ಆಗಿದ್ದು ಉತ್ತರದ ಬಾಗ್ಲಿದ್ದಾಗ ನೀವು ಅಪ್ಪಿಂದ ಕೆಳಗಡೆ ಹೋದ್ರೆ ತುಂಬಾ ಪ್ರಾಬ್ಲಮ್ ಅದು. ಓಕೆ, ಸೊ ಇವಾಗ ನಮ್ಗೆ ಅದ್ರದ್ ಯಾವ್ದೋ ಒಂದು ಕಮ್ಮಿ ಜಾಗದಲ್ಲಿ ಸಿಕ್ಕಿರುತ್ತೆ. ಈಗ ರೆಂಟ್ ಎಲ್ಲ ತುಂಬಾ ಎಕ್ಸ್ಪೆನ್ಸಸ್ ಇರೋದ್ರಿಂದ ನಮ್ಗೆ ಕನ್ವೀನಿಯಂಟ್ ಆಗಿ ಎಲ್ಲಿ ಸಿಗುತ್ತೋ ಅಲ್ಲೇ ತಗೊಳ್ತಿರ್ತೀವಿ. ಆತರ ತಗೊಂಡ್ಬಿಟ್ಟಿದೀವಿ, ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡ್ಬಿಟ್ಟಿದೀವಿ, ಇವಾಗ ನಮಗ್ ಗೊತ್ತಾಗಿದೆ ಲೇಟ್ ರಿಯಲೈಸೇಷನ್ ಆಗಿದೆ, ಅವಾಗ ಅದಕ್ಕೆ ಏನ್ ರೆಮಿಡಿ? ಪಿರಮಿಡ್ಸ್ ಹಾಕೋಬೇಕಾಗುತ್ತೆ. ಸೊ ಈ ಪಿರಮಿಡ್ಸ್ ಹೇಗ್ ವರ್ಕ್ ಆಗುತ್ತೆ? ಅಲ್ಲಿರೋ ಎನರ್ಜಿ ಬ್ಲಾಕ್ ಮಾಡುತ್ತೆ. ಇವಾಗ ನಿಮ್ಗೆ ದಕ್ಷಿಣದಿಂದ ಇವಾಗ ಇಳ್ಕೊಂಡೋಗಿ ನೀವು ಉತ್ತರದ ಕಡೆಗೆ ಹೋಗ್ತಾ ಇದೀರಾ ಅನ್ಕೊಳ್ಳಿ, ಸೊ ಅಂತ ಟೈಮಲ್ಲಿ ಓಕೆ. ಒಂದ್ ವೇಳೆ ಉತ್ತರದಿಂದ ದಕ್ಷಿಣಕ್ಕೆ ಒಳಗಡೆ ಹೋಗ್ತಾ ಇದೆ ಅಂದಾಗ ನೀವು ಆ ಎರಡನ್ನ ಡಿವೈಡ್ ಮಾಡ್ಬೇಕು. ಪಿರಮಿಡ್ಸ್ ಮಧ್ಯದಲ್ಲಿ ಇಟ್ಟು ಡಿವೈಡ್ ಮಾಡಿದ್ರೆ ಎನರ್ಜಿ ಆ ಕಡೆದು ಈ ಕಡೆದು ಸಪ್ರೇಟ್ ಆಗುತ್ತೆ. ಅವಾಗ ಒಂದೇ ಎನರ್ಜಿ ಫ್ಲೋ ಇರೋದಿಲ್ಲ, ಅವಾಗ ಎರಡು ಬ್ರಹ್ಮಸ್ಥಾನ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಎರಡು ಇದ್ರೆ ಎರಡರಲ್ಲಿ ಮಧ್ಯದಲ್ಲಿ ಒಂದ್ ಗೆರೆ ಹಾಕಿದ್ರೆ ಇದೊಂದು ಆಯ್ತಲ್ವಾ, ಅವಾಗ ಇದಕ್ಕೊಂದ್ ಬ್ರಹ್ಮಸ್ಥಾನ ಇದಕ್ಕೊಂದ್ ಬ್ರಹ್ಮಸ್ಥಾನ ಆಗುತ್ತೆ. ಎನರ್ಜಿ ಫ್ಲೋ ಇವಾಗ ಇಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ. ಈ ತರ ಈ ಕಡೆಯಿಂದ ಬರೋದು ಈ ಕಡೆಯಿಂದ ಬರೋದು ಇಲ್ಲಿ ಮಧ್ಯಕ್ಕೆ ಸ್ಟಾಪ್ ಆಗ್ಬಿಡುತ್ತೆ. ಸೊ ಎನರ್ಜಿ ಫ್ಲೋ ಡಿಸ್ಟ್ರಾಕ್ಟ್ ಆದಾಗ ಅವಾಗ ಆ ದೋಷ ಕಡಿಮೆ ಆಗುತ್ತೆ. ಇಲ್ಲ ಅಂದ್ರೆ ಉತ್ತರದ ಕಡೆ ಹೈಟ್ ದಕ್ಷಿಣದ ಕಡೆ ಡೌನ್ ಇದ್ದಾಗ ಅದ್ ಯಾವತ್ತಿದ್ರೂ ಕೆಟ್ಟ ಪರಿಣಾಮನೇ ಬೀರುತ್ತೆ.